ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ, ಕತೆ ಬರೆಸಿದ್ದು ನಾನೇ. ಈಗ ನಾನ ನೀನ ಅನ್ನುವಂಥ ರೀತಿಯಲ್ಲಿ ಉಮಾಪತಿಯವರು ಮತ್ತು ದರ್ಶನ್ ಅವರ ನಡುವಿನ ಒಂದು ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು. ಸಹಜವಾಗಿ ಇಡೀ ಜರ್ನಿಯಲ್ಲಿ ಭಾಗ ಆಗಿದ್ದಂಥವ್ರು ಕಾಟೇರದ ನಿರ್ದೇಶಕರು ತರುಣ್ ಸುಧೀರ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹಾಗಾದರೆ ಕತೆ ಯಾವಾಗ ಶುರುವಾಯಿತು, ಎಕ್ಸಾಕ್ಟಾಗಿ ಯಾಕೆ ಈ ರೀತಿಯ ವಿವಾದ ಶುರುವಾಯಿತು ಅನ್ನೋಂಥದ್ರ ಬಗ್ಗೆ ನಿನ್ನೆ ಕೂಡ ಮಾತನಾಡಿದ್ರು. ಬಟ್ ಇವತ್ತು ಯಾವ ಹಂತದಲ್ಲಿದೆ ಅಂತ ಸರ್, ಈಗ ಅದೇ ಸಿನಿಮಾ ತಂಡ ಅಂದ್ರೇ ಹಾಗೆ, ಬಹಳಷ್ಟು ಒಪ್ಪಂದಗಳು ಯಾವುದೋ ಆನ್ ರೆಕಾರ್ಡ್ ಇರಲ್ಲ. ಆ ರೀತಿಯ ಮಾತುಕತೆ ಇರುತ್ತೆ. ಆತ್ಮೀಯತೆ ಇದ್ದಾಗ ಒಂದು ಹಂತ ಇರುತ್ತೆ, ಇನ್ನು ಅದು ಮನಸ್ತಾಪ ಬಂದಾಗ ಸಹಜವಾಗಿ ಎಲ್ಲವೂ ಕೂಡ ದಾಖಲೆಗಳ ಮೇಲೆ ನಿಂತಿರುತ್ತೆ. ಇಂಥದ್ದೇ ಒಂದು ಸಂದರ್ಭ ಈಗ ನಿಮ್ಮ ಕಾಟೇರ ತಂಡಕ್ಕೆ ಎದುರಾಗಿರುವಂಥದ್ದು ಸರ್. ಇಡೀ ನಿನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಹೇಗಿದೆ ನಿಮ್ಮ ಮನಸ್ಥಿತಿ ಮತ್ತು ತಂಡದ ನಡುವಿನ ಪರಿಸ್ಥಿತಿ? ಸರಿ, ನನಗೆ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ನಿನ್ನೆ ನಮ್ಮದು 50 days ಸೆಲೆಬ್ರೇಷನ್ ಇತ್ತು. ಸೊ ನಾವು ಆ ಹುಮ್ಮಸ್ನಲ್ಲಿದ್ವಿ. ಅದು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಬೇರೆ ಯಾವುದೋ ಒಂದು ವಿಷಯಕ್ಕೆ ನ್ಯೂಸ್ ಆಗ್ತಾ ಹೋಗ್ಬಿಡ್ತು. ಸೊ ಅದಿದೆ. ಬಟ್ ಏನು ಅಂತಂದರೆ ಸರ್, ದರ್ಶನ್ ಸರ್ ಆಗಿರಲಿ, ಉಮಾಪತಿ ಸರ್ ಆಗಿರಲಿ, ಇಬ್ಬರು ಸಮಾಜದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರಿಬ್ಬರಿಗೂ ತಪ್ಪು ಯಾವುದು ಸರಿ ಯಾವುದು ಅಂತ ಅನಲೈಸ್ ಮಾಡುವಂಥ ಶಕ್ತಿ ಇದೆ. ಸೊ ಏನು ಹೇಳಿದ್ದಾರೆ ಅವರಿಬ್ಬರು ಪಾಯಿಂಟ್ ಆಫ್ ವ್ಯೂಲನ್ನು ಅದನ್ನು ನಾವು ನೋಡಿದ್ದೀವಿ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗದೇ ಇದ್ರೂ ಏನು ನನ್ನ ಕಣ್ಮುಂದೆ ನಡೆದಿದ್ದೋ ಅಥವಾ ನಾನಿದ್ದಾಗ ಏನು ನಡೆದಿದ್ದೋ ಅದನ್ನು ಮಾತ್ರ ನಾನು ಹೇಳ್ಬೋದು ಸರ್, ಅಷ್ಟೇ.